ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮತ್ತು ಇವತ್ತು ಏನಪ್ಪ ಟಾಪಿಕ್ಕು ಅಂತ ಅಂದರೆ, ಒಂದು ಮ್ಯಾಪ್ ಮೋಡ್ ಬಿಡ್ತಾ ಇದ್ದೀನಿ ನಾನು ಇವತ್ತು. ತಮ್ಮನ್ನೆಲ್ಲ ಆಲ್ರೆಡಿ ನೋಡಿರ್ತೀರ ನೀವು. ಮ್ಯಾಪ್ ಮೋಡ್ ಬಿಡ್ತಾ ಇದ್ದೀನಿ ನಾನು ಇವತ್ತೊಂದು. ನಾನು ಮೊನ್ನೆ ತಾನೇ ಒಂದು ವೀಡಿಯೋ ಹಾಕಿದ್ದೆ, ಒಂದು ಮ್ಯಾಪ್ ಇದ್ರದ್ದು ಜೀಪ್ದು ಮೋಡ್ದು ಒಂದು ಹಾಕಿದ್ದೆ ವೀಡಿಯೋ. ಅದರಲ್ಲಿ ನಾನು ಹೇಳಿದೆ ಒಂದು ಮ್ಯಾಪ್ ಮೋಡ್ ಕೊಡ್ತೀನಿ ನಿಮಗೆ, ಒಂದು ಮ್ಯಾಪ್ ಮೋಡ್ದು ವೀಡಿಯೋ ಮಾಡ್ತೀನಿ ಅಂತ. ಅದೇ ಥರ ಇವಾಗ ಒಂದು ವೀಡಿಯೋ ಮಾಡ್ತಿದ್ದೀನಿ. ಬಟ್ ಏನು ಅಂದರೆ, ಇದು ಆಫ್ ರೋಡ್ದಲ್ಲ, ಇದು ಲಾಂಗೆಸ್ಟ್ ಮ್ಯಾಪು, ಮತ್ತು ಇದು ಘಾಟ್ ಸೆಕ್ಷನ್ ರೋಡಾಗಿ ಮತ್ತು ಮೌಂಟೇನ್ ರೋಡು ಆಗಿರುತ್ತಿದ್ದು. ಮತ್ತು ಇದು ಹೆಸರು ಏನಪ್ಪ ಅಂದರೆ ನ್ಯೂ ಕೋಲ್ಕಾ 44. ಇದ್ರ ಈ ಮೋಡ್ ಹೆಸರು ನ್ಯೂ ಕೋಲ್ಕಾ 44 ಅಂತ. ಆ 44 ಏನು? 44 ಅಂದರೆ ಈಗ ಮೌಂಟೇನ್ ಅಂದಮೇಲೆ ಟರ್ನ್ಸ್ ಇದ್ದೇ ಇರುತ್ತೆ. ಟರ್ನ್ಸ್ ಅಂದಮೇಲೆ ಜಾಸ್ತಿ ಟರ್ನ್ಸ್ ಇರುತ್ತಲ್ವ. ಈ ಮ್ಯಾಪಲ್ಲಿ ಏನಿದೆ ಅಂದರೆ 44 ಟರ್ನ್ಸ್ ಇದೆ. 44 ಟರ್ನ್ಸ್ ತೊಗೊಂಡು ನೀವು ಮೇಲೆ ಹೋಗಬೇಕು. ಮತ್ತು ನೀವು ಮುಗಿಸ್ಬೇಕು ಅಂದರೆ ಒಂದು ಹಾಫ್ ಆನ್ ಅವರ್ ಬೇಕೇ ಬೇಕು. ಹಾಫ್ ಆನ್ ಅವರ್ ಮೇಲೂ ಆಗ್ಬೋದು ಒಂದೊಂದ್ಸಲಿ. ಹಾಫ್ ಆನ್ ಅವರ್ ಬೇಕು ನಿಮಗೆ. ಮತ್ತು ಇದು ನೀವು ಸ್ವಲ್ಪ ಸ್ಪೀಡಲ್ಲಿರೋ ಗಾಡಿನ ತೊಗೊಂಡೋದ್ರೆ ಒಳ್ಳೆಯದು, ಯಾಕಂದರೆ ನೀವು ಅವಾಗ ಬೇಗ ಹೋಗ್ಬೋದು. ಸ್ಲೋ ಆಗೋದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಪ್ರಿಫರ್ ಮಾಡ್ತಿರೋದು, ನಾನು ಜೀಪ್ ಮೊನ್ನೆ ಬಿಟ್ಟಿದ್ನಲ್ಲ ಅದನ್ನ ತೊಗೊಂಡೋಗಿ, ಅದು ಸ್ಪೀಡಲ್ಲಿದೆ, ಅಲ್ಲಿ ತೋರಿಸಿದ್ದೀನಿ ನಾನು ಆಲ್ರೆಡಿ. ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ನೋಡಿ ಅದನ್ನು ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂತದ್ದು. ನಾನು 200 ಮೇಲೆ ಹೋಗುತ್ತೆ. ನಾನು ಅದನ್ನು ರೀಚ್ ಮಾಡಿ ಪ್ರೂಫ್ ಜೊತೆ ತೋರಿಸಿದ್ದೀನಿ. ಅದರದ್ದು ಎಲ್ಲ ಫೀಚರ್ಸು ಹೇಳಿದ್ದೀನಿ. ಅದನ್ನು ಹೋಗಿ ನೋಡಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಆಡಿ. ಇವಾಗ ಇದನ್ನು ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ನೀವು ಕೇಳ್ತಿರ್ಬೋದು. ಡೌನ್ಲೋಡ್ ಮಾಡೋದು ನನ್ನ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಈ ವಿಡಿಯೋ ಡಿಸ್ಕ್ರಿಪ್ಷನ್, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಆ ಡಿಸ್ಕ್ರಿಪ್ಷನ್ ಒಳಗಡೆ ಹೋದರೆ ನಿಮಗೆ ಅಲ್ಲೊಂದು ಮ್ಯಾಪ್ ಮೋಡ್ ಅಂತ ಹಾಕ್ಬಿಟ್ಟು ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ಲಿಂಕನ್ನ ನೀವು ಒಂದ್ಸಲಿ ಪ್ರೆಸ್ ಮಾಡಿದರೆ ಅವ್ರದ್ದೊಬ್ಬರು ಅದೊಂದು ಚಾನಲ್ದು ಓಪನ್ ಆಗುತ್ತೆ. ಆ ಚಾನಲ್ ಅವರೇ ಇದನ್ನು ಕ್ರಿಯೇಟ್ ಮಾಡಿರೋದು. ಸೊ ಓಕೆನಾ? ಸೊ ಅದಕ್ಕೆ ನೀವೇನು ಮಾಡಬೇಕು, ಅವ್ರ ಡಿಸ್ಕ್ರಿಪ್ಷನ್ ಓಪನ್ ಮಾಡಿಬಿಟ್ಟು ಅಲ್ಲಿ ಅಂಡರ್ ನೂನು, ಅಂಡರ್ ನೈಟು, ಓವರ್ ನೂನು, ಓವರ್ ನೈಟು ಅಂತ ಇದೆ. ಅದರಲ್ಲಿ ಯಾರು ಬೇಕಾದ್ರೂ ತೊಗೊಂಡ್ರು ಸೇಮ್ ಮ್ಯಾಪೇ ಬರೋದು. ಬಟ್ ಡೇ ನೈಟ್ ಇದು ಡಿಫ್ರೆನ್ಸ್ ಇರುತ್ತೆ, ನಿಮ್ಗೆ ಗೊತ್ತಾಗ್ಬೋದು ಇದು. ಸೊ ಆಮೇಲೆ ಇವಾಗ ಇದು ಮೇಯ್ನು. ಆಮೇಲೆ ಸುಮ್ಮನೆ ಹೇಳ್ಬೇಡಿ, ಇದಕ್ಕೆ ಇದಿದೆ ಏನಪ್ಪ, ಪಾಸ್ವರ್ಡ್ ಇದ್ದೇ ಇರುತ್ತೆ. ಇದಕ್ಕೆ ಪಾಸ್ವರ್ಡ್ ಇದೆ, ಸರಿನಾ? ನಾನು ಅದನ್ನು ಕ್ಲೂ ಕೊಟ್ಬಿಡ್ತೀನಿ ಈಗಲೇ. ಆ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಅಲ್ಲ, ನಾನು ಇನ್ನೊಂದು ವಿಡಿಯೋ ಕೊಟ್ಟಿರ್ತೀನಲ್ಲ, ಅದೇ ಡೌನ್ಲೋಡ್ ಮಾಡೋಕ್ಕೆ ಬೇರೆ ಚಾನಲ್ದು, ಆ ವಿಡಿಯೋದ ಅದೊಂದು ಐ ಥಿಂಕ್ ಸ್ಟ್ರೀಮೋ ಯಾವುದೋ ವೀಡಿಯೋನೋ ಗೊತ್ತಿಲ್ಲ, ಅದು ನಂಗೆ ಕರೆಕ್ಟಾಗಿ ಆಲ್ಮೋಸ್ಟ್ 1 ಅವರ್ ಮೇಲಿದೆ. ಸೊ ನಿಮಗೆ ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ? ನೀವು 1 ಅವರ್ ಕುತ್ಕೊಂಡು ನೋಡೋಕ್ಕಂತೂ ಆಗಲ್ಲ. ಸೊ ನಾನೇ ಹುಡುಕಿ ನಿಮಗೆ ಹೇಳ್ಬಿಡ್ತೀನಿ. ಅದು 17 to 18 ಮಿನಿಟ್ಸ್ ಮಧ್ಯದಲ್ಲಿ ಸಿಗುತ್ತೆ ನಿಮಗೆ. 17 ಮಿನಿಟ್ಸ್ ಆದಮೇಲೆ ಮಧ್ಯದಲ್ಲಿ ನೀವು ಕರೆಕ್ಟಾಗಿ ನೋಡಬೇಕು, ಕಾಣಿಸುತ್ತೆ ನಿಮಗೆ ಪಾಸ್ವರ್ಡು. ಅಬ್ಸರ್ವ್ ಮಾಡಿದ್ರೆ ಹಿಂಗೆ ಬಂದು ಹಂಗೆ ಹೊಟ್ಟೋಗುತ್ತೆ. ನೀವು ಕರೆಕ್ಟಾಗಿ ಫುಲ್ ಸ್ಕ್ರೀನಲ್ಲಿ ನೋಡ್ತಾ ಇರಬೇಕು, ಗೊತ್ತಾಗುತ್ತೆ. ಸೊ ಆ ಪಾಸ್ವರ್ಡನ್ನ ತೊಗೊಬಂದು ಇಲ್ಲೇ ಹಾಕಬೇಕು. ಅದು ಅವರು ಹೆಂಗೆ ಅಲ್ಲಿ ತೋರಿಸಿರ್ತಾರಲ್ಲ ಅದೇ ಥರ ಕ್ಯಾಪ್ಸು ಅದೇನೇನಿರುತ್ತೋ ಅವೆಲ್ಲ ಹಂಗೆ ಹಾಕಬೇಕು ನೀವು. ಏನೂ ಚೇಂಜಸ್ ಮಾಡೋಂಗಿಲ್ಲ, ಇಲ್ಲಾಂದರೆ ಬರಲ್ಲ. ಸೊ ಇವಾಗ ಡೌನ್ಲೋಡ್ ಮಾಡೋದು ಹೆಂಗೆ? ಅದೊಂದು 4 ಲಿಂಕ್ಸ್ ಇದೆಯಲ್ಲ, ಅದ್ರ ಮೇಲೆ ಯಾವ್ದಾದ್ರು ಒಂದು ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ್ಮೇಲೆ ಈ ಥರ sharemore.comಗೆ ಒಂದು ಇದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಕ್ರೋಮಲ್ಲಿ, ಬ್ರೌಸರಲ್ಲೋ ಕ್ರೋಮಲ್ಲೋ ಓಪನ್ ಆಗುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಈ ಪೇಜಿಗೆ ಬಂದಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಆ ಕ್ಲೌಡು ಮತ್ತು ಆ್ಯರೋ ಕಾಣಿಸ್ತಿದೆ, ಮತ್ತು ಅದು ಡೌನ್ಲೋಡ್ ಅವೆಲ್ಲ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳ್ತೀನಿ ಹಂಗೆ ಫಾಲೋ ಮಾಡಿ, ಒಂದೊಂದು ಸ್ಟೆಪ್ಪು ಕರೆಕ್ಟಾಗಿ ಫಾಲೋ ಮಾಡಿ, ಇಲ್ಲಾಂದರೆ ಮಿಸ್ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ಕರೆಕ್ಟಾಗಿ ನೋಡಬೇಕು. ನೀವೇನು ಮಾಡಿ ಅಂದರೆ, ಈಗ ಸ್ಕ್ರಾಲ್ ಮಾಡಿ, ಅದು ಪೇಜ್ ಆದಮೇಲೆ ಇಲ್ಲಿಗೆ ಬಂದರೆ ಇಲ್ಲಿ ಕೆಳಗಡೆ ನಿಮಗೆ ಯಾರೋ ತೋರಿಸ್ತಾ ಇದ್ದೀನಿ ನೋಡಿ ನಾನು, ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ. ಅದ್ರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಫೋನ್ ಬ್ಯಾಕ್ ಬಟನ್ನ ಒಂದ್ಸಲಿ ಕ್ಲಿಕ್ ಮಾಡಿ. ಇಲ್ಲಿ ಈ ಥರ ಫೈಲ್ ಮೈಟ್ ಬಿ ಹಾರ್ಮ್ಫುಲ್ ಅಂತ ಬರುತ್ತೆ, ಕ್ಯಾನ್ಸಲ್ ಅಂತ ಕೊಡಿ, ಅದು ಬೇರೆದ್ದು ಯಾವುದಾದ್ರೂ ತೋರಿಸುತ್ತೆ. ಸೊ ಇವಾಗ ಅದು ಬಂದಮೇಲೆ ಒಂದು ಸ್ವಲ್ಪ ಸೆಕೆಂಡ್ಸ್ ತೊಗೊಳುತ್ತೆ. ಅದಾದಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಮತ್ತೆ ತೋರಿಸುತ್ತೆ. ಅದ್ರ ಮೇಲ್ಗಡೆ ಇನ್ನೊಂದ್ಸಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮತ್ತೆ ಅದೇ ಫೈಲ್ ಮೈಟ್ ಬಿ ಹಾರ್ಮ್ಫುಲ್ ಅಂತ ಬರುತ್ತೆ, ಕ್ಯಾನ್ಸಲ್ ಕೊಟ್ಬಿಟ್ಟು ನಿಮ್ಮ ಫೋನ್ ಬ್ಯಾಕ್ ಬಟನ್ನ ಪ್ರೆಸ್ ಮಾಡಿ. ಬ್ಯಾಕ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಹಿಂಗೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದಾಗ ನಿಮಗೆ ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಕಾಣಿಸುತ್ತೆ ಒಂದು, ಇಲ್ಲಿ ಆ್ಯರೋ ತೋರಿಸ್ತಾ ಇದ್ದೀನಿ ನೋಡಿ. ಆ ಆ್ಯರೋ ಮೇಲೆ ಸ್ಟಾರ್ಟ್ ಡೌನ್ಲೋಡ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ,
ಹಂಗಾಗಿ ಅದು ಡೌನ್ಲೋಡ್ ಆಗಿ ಅಂತ ಕೇಳ್ತಿದೆ. ನಿಮಗೆ ಡೈರೆಕ್ಟಾಗಿ ಅದು ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಇವಾಗ ಅದು ನಾನು ಇವಾಗ ತೋರಿಸ್ತೀನಿ ನಿಮ್ಗೆ. ಸೊ ಗೈಸ್ ನೋಡಿ, ಇಲ್ಲಿ ನಂದು ಅದು ಮ್ಯಾಪ್ ಮೋಡ್ ಡೌನ್ಲೋಡ್ ಆಗಿದೆ. ನೀವು ಕ್ಯಾಲ್ಕೋ 44 ಸ್ಟಾರ್ಟ್ ಈ ಥರ ಇದೆ. ನೀವು ಇದನ್ನು ZArchiverಲ್ಲೂ ಮಾಡ್ಕೊಬೋದು, ಇಲ್ಲ ನಿಮ್ಮ ಫೋನಲ್ಲೇ ಮಾಡ್ಕೊಬೋದು. ನಿಮ್ಮ ಫೋನಲ್ಲಿ ಮಾಡ್ಕೊಂಡ್ರೆ ಈಸಿ, ಯಾಕಂದರೆ ಸುಮ್ಮನೆ ಅದು ಡೌನ್ಲೋಡ್ ಮಾಡಿ ಸುಮ್ಮನೆ ಅದೊಂದು ಬೇರೆ ಆ್ಯಪು ಏನಕ್ಕೆ, ನಿಮ್ಮ ಫೋನಲ್ಲೇ ಮಾಡ್ಕೊಬೋದು. ಹೆಂಗೆ ಅಂದರೆ ಇವಾಗ ಇದೆಯಲ್ಲ ಡೌನ್ಲೋಡ್ ಆಗಿರೋದು ಫೈಲು, ಅದ್ರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಫೋನಲ್ಲಿ ಒಂದು ಡಿವೈಸ್ ಸ್ಟೋರೇಜ್ ಓಪನ್ ಆಗುತ್ತೆ, ಅದು ಫೋನ್ ಸ್ಟೋರೇಜ್ ಅಂತ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಡಿಕಂಪ್ರೆಸ್ ಫೈಲ್ ಅಂತ ಬರುತ್ತೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ನಾನು ಪಾಸ್ವರ್ಡ್ ಹಾಕಿದ್ಮೇಲೆ ಸಿಗ್ತೀನಿ. ಸೊ ಗೈಸ್ ಇವಾಗ ನಾನು ಪಾಸ್ವರ್ಡ್ ಹಾಕಿದ್ದೀನಿ. ಪಾಸ್ವರ್ಡ್ ಹಾಕಿದ್ಮೇಲೆ ಅಲ್ಲಿ ಓಕೆ ಅಂತ ಕೊಡಿ. ಅನ್ಜಿಪ್ ಪಾಸ್ವರ್ಡ್ ಅಂತ ಇರುತ್ತೆ, ಅದು ಓಕೆ ಅಂತ ಕೊಡಿ. ಅನ್ಜಿಪ್ ಆಗುತ್ತೆ. ಇವಾಗ ಡಿಕಂಪ್ರೆಸಿಂಗ್ ಅದು ಸ್ವಲ್ಪ ಲೋಡ್ ತೊಗೊಳುತ್ತೆ. ಲೋಡ್ ಆದಮೇಲೆ ನಿಮಗೆ ಅದು ಮ್ಯಾಪ್ ಮೋಡ್ ಸಿಗುತ್ತೆ. ನೋಡಿ ಇಲ್ಲಿ ಇವಾಗ ಇದು ಡೌನ್ಲೋಡ್ ಆಗಿ ಅದು ಡಿಕಂಪ್ರೆಸ್ ಆಗಿ ಮ್ಯಾಪ್ ಮೋಡ್ ಬಂದಿದೆ. ಇವಾಗ ನಿಮ್ಮ ಗೇಮ್ಗೆ ಹೋಗಬೇಕು. ಗೇಮಿಗೆ ಫಸ್ಟ್ ಹೋಗೋಣ. ಗೇಮಿಗೆ ಬಂದಿದ್ದೀನಿ. ಗೇಮಲ್ಲಿ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ಆ್ಯರೋ ಹಾಕಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಇಲ್ಲಿ ನಿಮಗೆ ಕೆಳಗಡೆ ಆ್ಯರೋ ಕಾಣಿಸ್ತಿರ್ಬೇಕು ಮೋಡ್ ಹತ್ರ, ಮೋಡು. ಅದ್ರ ಮೇಲ್ಗಡೆ ಮೋಡ್ ಕ್ಲಿಕ್ ಮಾಡಿ. ಮೋಡ್ ಆದಮೇಲೆ ಮೇಲ್ಗಡೆ ಮ್ಯಾಪ್ ಅಂತ ಆ್ಯರೋ ಕಾಣಿಸ್ತಿದೆಯಾ, ಮ್ಯಾಪ್ ಹೋದ್ಮೇಲೆ ಅಲ್ಲಿ ಇಂಪೋರ್ಟ್ ಕೊಡಿ. ಇಂಪೋರ್ಟ್ ಕೊಟ್ಟ ಫೈಲ್ ಮ್ಯಾನೇಜರ್, ಅದಾದಮೇಲೆ ಮೇನ್ ಸ್ಟೋರೇಜ್. ಅಲ್ಲಿ ಮೇನ್ ಸ್ಟೋರೇಜ್ ಆ್ಯರೋಗಳು ತೋರಿಸ್ತಿರ್ತೀನಿ ನೋಡಿ. ಅದಾದಮೇಲೆ ಕೆಳಗಡೆ ಬಂದಮೇಲೆ ನ್ಯೂ ಕ್ಯಾಲ್ಕೋ 44 ಸ್ಟಾರ್ಟ್ ಡವನ್ ಸಾಂಗ್ ಅಂತ ಇರೋ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಅದಾದಮೇಲೆ ಇದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇದು ನಿಮಗೆ ಅಲ್ಲಿ ಕೇಳುತ್ತೆ. ನಾನು ಆಲ್ರೆಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ, ಸೊ ಹಂಗಾಗಿ ಅದು ಆಲ್ರೆಡಿ ಇದೆ ಅಂತ ಕೇಳ್ತಿದೆ. ಸೊ ಅಲ್ಲಿ ನಿಮಗೆ ದುಡ್ಡು ಕೇಳುತ್ತೆ, ಗೇಮ್ ದುಡ್ಡು. ಸೊ ಆ ಗೇಮ್ ದುಡ್ಡು ಕೊಟ್ಕೊಂಡು ನೀವು ಇದು ಮಾಡ್ಕೋ, ಇಲ್ಲ ಫ್ರೀಯಾಗಿ ಆ್ಯಡ್ ನೋಡ್ಬಿಟ್ಟು ಇದು ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ಸೊ ಓಕೆನಾ. ಸೊ ನಾನು ಇವಾಗ ಅಲ್ಲಿ ಪ್ಲೇ ಕೊಟ್ಟಿದ ತಕ್ಷಣ ನಿಮ್ಗೆ ಹಿಂಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಇದೇನು ಅಂತ ನೀವು ಥಿಂಕ್ ಮಾಡ್ತಿರ್ಬೋದು, ಹಿಂಗೆಲ್ಲ ಬರ್ತದೆ, ನಮ್ದ್ರಲ್ಲಿ ಬರಲ್ಲ. ಇದೊಂದು ಟ್ರಾಫಿಕ್ ಮೋಡು, ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಡೋಂಟ್ ವರಿ. ಸೊ ಗೈಸ್ ನೋಡಿ, ಅಲ್ಲಿ ಬರ್ತಾ ಇದೆ ನಂದು ಮ್ಯಾಪ್ ಮೋಡು. ಸೊ ಇದು ಹೆಂಗೆ ಅಂತ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಇದೆಲ್ಲ ಟ್ರಾಫಿಕ್ ಮೋಡು ಬರ್ತಾ ಇದೆ. ಸೊ ನೋಡಿ ಗೈಸ್, ಬರ್ತಿದ್ದಂಗೆ ಫುಲ್ಲು ಖುಷಿಯಾಗ್ಬಿಡುತ್ತೆ. ಯಾಕಂದರೆ ಇದು ಸ್ಟಾರ್ಟೇ ಇದಾಗ್ಬಿಡುತ್ತೆ. ಸ್ವಲ್ಪ ನಾನು ಸೌಂಡ್ ಕಡಿಮೆ ಮಾಡಿಬಿಡ್ತೀನಿ, ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಸ್ಟಾರ್ಟಿಂಗಲ್ಲಿ ಏನು ಅಂದರೆ ಫುಲ್ಲು ಗ್ರೀನರಿಯಿಂದ ಸ್ಟಾರ್ಟ್ ಆಗುತ್ತೆ. ಮಾತ್ರ ಸಖತ್ ಖುಷಿಯಾಗೋಯ್ತು ನಂಗಂತೂ ಪೂರ್ತಿ, ಇಷ್ಟು ಗ್ರೀನರಿಯಿಂದ ಇದಾಗಿದೆ. ಸೊ ಇವಾಗ ಇಲ್ಲಿಂದ ಏನು ಮಾಡಬೇಕು, ಹೆಂಗೆ ಹೋಗಬೇಕು ಅಂದರೆ ಫಸ್ಟು ಸ್ಟ್ರೈಟ್ ತೊಗೊಂಡು ರೈಟಿಗೆ ತೊಗೊಳ್ಳಿ. ರೈಟಿಗೆ ತೊಗೊಂಡ್ಮೇಲೆ ಇಲ್ಲೊಂದು ರೋಡ್ ಬರುತ್ತೆ. ರೋಡ್ ಬಂದಮೇಲೆ ಲೆಫ್ಟು ರೈಟಿಗೆ ಇರುತ್ತೆ. ನೀವು ರೈಟಿಗೆ ಹೋದರೆ ಸ್ವಲ್ಪ ದೂರ ಅಷ್ಟೇ ವಾಪಸ್ ಬರಬೇಕಾಗುತ್ತೆ. ಸೊ ಹಂಗಾಗಿ ಲೆಫ್ಟಿಗೆ ತೊಗೊಳ್ಳಿ, ಲೆಫ್ಟಿಗೆ ಹೊಡ್ಕೊಳ್ಳಿ. ಇಲ್ಲಿಂದ ಲೆಫ್ಟಿಗೆ ಹೊಡ್ಕೊಂಡು ಸೀದಾ ಹೊಡಿಬೇಕು. ಇದನ್ನು ನಾನು ಸ್ವಲ್ಪ ಸ್ಪೀಡ್ ಮಾಡ್ತೀನಿ, ಯಾಕಂದರೆ ಇದು ಸಖತ್ ಲಾಂಗ್ ಇರೋದ್ರಿಂದ ಅಷ್ಟು ತೋರ್ಸೋಕ್ಕಾಗಲ್ಲ ಪೂರ್ತಿ. ಅದಕ್ಕೆ ಫುಲ್ ಸ್ಪೀಡ್ ಮಾಡಿಬಿಡ್ತೀನಿ. ನಿಮಗೆ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಬೇಕಾಗುತ್ತೆ. ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಗೈಸ್. ಇವಾಗಲಿಂದ ಇಲ್ಲಿ ಬಂದಮೇಲೆ ನೀವೇನು ಮಾಡಬೇಕು ಅಂದರೆ ಈ ಥರ ಸ್ಟ್ರೈಟ್ ಒಂದು ರೋಡು, ಲೆಫ್ಟ್ ಒಂದು ರೋಡ್ ಹೋಗುತ್ತೆ. ನೀವೇನು ಮಾಡಬೇಕು ಅಂದರೆ ಸ್ಟ್ರೈಟ್ ಹೋದ್ರೂ ವಾಪಸ್ ರಿಟರ್ನ್ ಬರಲೇಬೇಕು, ಯಾಕಂದರೆ ಅದಷ್ಟು ಉದ್ದ ಇಲ್ಲ. ಸೊ ಇಲ್ಲಿ ನೀವು ಲೆಫ್ಟಿಗೆ ಹೊಡ್ಕೊಂಡು ಸೀದಾ ಹೊಡಿಬೇಕು. ಇವಾಗ ಮತ್ತೆ ಫಾಸ್ಟ್ ಮಾಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್. ಯಾಕಂದರೆ ಸಖತ್ ಲಾಂಗ್ ಆಗೋದ್ರೆ ವೀಡಿಯೋ ನಿಮಗೂ ನೋಡೋಕ್ಕೆ ಬೋರ್ ಆಗಿಬಿಡುತ್ತೆ. ಸೊ ಹಂಗಾಗಿ ತೋರಿಸ್ತಿದ್ದೀನಿ. ಇವಾಗ ಫಸ್ಟ್ ಕಟ್ಟು ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ ಬೋರ್ಡಲ್ಲಿ ಕೋಲ್ಕಾ ಫಸ್ಟ್ ಅಂತ ಇದೆ ನೋಡಿ ಇಲ್ಲಿ ಬೋರ್ಡಲ್ಲಿ. ಸೊ ಹಿಂಗೆ ಎಲ್ಲ ಕಡೆನೂ ಎಲ್ಲ ಟರ್ನ್ಸಲ್ಲೂ ಹಿಂಗೆ ಬರೆದಿರುತ್ತೆ. ಸೊ ನೋಡ್ಕೊಂಡು ಹೋಗಬೇಕು ನೀವು. ಗೊತ್ತಾಗುತ್ತೆ ನಿಮಗೆ ಎಷ್ಟೆಷ್ಟು ರೋಡ್ ಇದೆ ಅಂತ. ಸೊ ಓಕೆನಾ, ನೀವು ಓಡಿಸ್ಬೇಕಾದ್ರೂ ಗೊತ್ತಾಗುತ್ತೆ. ಇದನ್ನೆಲ್ಲ ಗಮನಿಸೋದು ಬೇಡ, ನಿಮಗೆ ಬರೀ ಓಡಿಸೋದು ಬೇಕು. ಸೊ ಹೊಡ್ಕೊಂಡು ಹೋಗಿ ಇಲ್ಲಿಂದ ಫಾಸ್ಟ್ ಮಾಡ್ತೀನಿ ಸ್ವಲ್ಪ ನಾನು.
ಸೊ ಗೈಸ್ 13ನೇ ಕ್ರಾಸ್ ಆದಮೇಲೆ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಸೈಡಲ್ಲಿ ಮತ್ತು ಲೆಫ್ಟಲ್ಲಿ ಫುಲ್ಲು ಸಿಮೆಂಟ್ ಥರದ್ದು ಈ ಥರದ್ದೆಲ್ಲ ಹಾಕಿದ್ದಾರೆ. ಫುಲ್ಲು ಸಖತ್ತಾಗಿದೆ ಇದು. ಇಲ್ಲಿಂದ ಸ್ವಲ್ಪ ಚೇಂಜಸ್ ಆಗಿದೆ. ಇನ್ನೆಲ್ಲ ಸ್ವಲ್ಪ ಫುಲ್ ಗಾರ್ಡ್ ಸೆಕ್ಷನ್ ಇದೆ. 13ನೇ ಕ್ರಾಸ್ ಆದಮೇಲೆ ನಿಮಗೆಲ್ಲ ಈ ಥರ ಸಿಗೋದು. ಇವಾಗ ಮತ್ತೆ ಫಾಸ್ಟ್ ಮಾಡ್ತೀನಿ, ನೋಡ್ಕೊ ಹೋಗಿ. ಇಲ್ಲಿ ಸೈಡಲ್ಲಿ ಶಾಪು ಮತ್ತು ಗದ್ದೆಗಳು, ಫಾರ್ಮ್ಸು ಎಲ್ಲ ಇದೆ ಇಲ್ಲಿ ಮುಂದೆ. ಇಲ್ಲೂ ಶಾಪ್ಸ್ ಇದೆ. ಈ ಟರ್ನಲ್ಲೂ ಫುಲ್ಲು ಶಾಪ್ಸ್. ಇಲ್ಲಿ ಸ್ವಲ್ಪ ಅಪ್ಗ್ರೇಡೆಡ್ ಥರ ಆಗುತ್ತೆ. ಸರಿನಾ? ಇವಾಗ ಮತ್ತೆ ಫಾಸ್ಟ್ ಮಾಡ್ತೀನಿ ನಾನು. ಇವಾಗ ಮತ್ತೆ ಫಾಸ್ಟ್ ಮಾಡ್ತೀನಿ. ಸೊ ಗೈಸ್, ಇವಾಗ ನಾವು 35ನೇ ಕ್ರಾಸಲ್ಲಿ ಇದ್ದೀವಿ. 35ನೇ ಕ್ರಾಸಲ್ಲಿ ರೈಟ್ಗೊಂದು ರೋಡ್ ಹೋಗುತ್ತೆ. ಇದನ್ನು ಹೋಗ್ಬೋದು, ಇದರಲ್ಲೂ ಹೋಗುತ್ತೆ. ಆದರೆ ಹಿಂಗೆ ಗಾರ್ಡ್ ಸೆಕ್ಷನಲ್ಲಿ ಹೋಗೋದು ಇನ್ನೂ ಚೆನ್ನಾಗಿರುತ್ತೆ. ನೋಡ್ಕೊಬೋದು, ಇಲ್ಲಿ ಬೋರ್ಡಲ್ಲಿ 35 ಅಂತ ಬರೆದಿದೆ. ಸೊ ಓಕೆನಾ? ರೋಡ್ ಇಲ್ಲಿ ಒಂದು ಸಿಗುತ್ತೆ. ಮತ್ತು ನಾನು ಇದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಉದ್ದ ಆಗಿಬಿಟ್ರೆ ಆಮೇಲೆ ನಿಮಗೆ ಸಖತ್ ಬೋರ್ ಆಗಿಬಿಡುತ್ತೆ. ಇದೇನು ಮತ್ತು ಹಂಗೆ ನೋಡೋದು ಅಂತ ಬೋರ್ ಆಗಿಬಿಡುತ್ತೆ. ಸೊ ಹಂಗೆ ಕಟ್ ಮಾಡಾಕ್ತಿದ್ದೀನಿ ಮತ್ತು ಸ್ಪೀಡ್ ಮಾಡ್ತಿದ್ದೀನಿ. ಸೊ ಓಕೆನಾ? ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್, ಆಯಿತಾ? ಇವಾಗಲಿಂದ ಸ್ಪೀಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಗೈಸ್, ಇಲ್ಲಿ 40 ಬಂದಿದ್ದೀವಿ ಆಲ್ರೆಡಿ ನಾವು 40 ಕ್ರಾಸ್ಗೆ. ಇಲ್ಲಿ ಸ್ವಲ್ಪ ಮನೆಗಳು, ಹೋಟೆಲ್ ಆ ಥರ ಎಲ್ಲ ಸಿಗುತ್ತೆ ನಿಮಗೆ ಎಲ್ಲ. ಸರಿನಾ? ಎಲ್ಲ ನೋಡ್ಕೊಂಡು ಆರಾಮಾಗಿ ವ್ಯೂ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಮತ್ತೆ ಫಾಸ್ಟ್ ಮಾಡ್ತೀನಿ. ಇದು 43ನೇ ಕ್ರಾಸಲ್ಲಿ ಇದ್ದೀವಿ. 43 ಆದಮೇಲೆ ಇಲ್ಲೂ ಒಂದು ಚಿಕ್ಕದೊಂದು ರೋಡ್ ಹೋಗುತ್ತೆ. ಇದು ಹೋಗುತ್ತೆ ಒಂದು ರೋಡ್ಗೆ, ಹೋಗ್ಬೋದು ನೀವು. ಇವಾಗ ಇಲ್ಲಿ ನೋಡಿ, ಇಲ್ಲಿ 44 ಟರ್ನ್ಸ್ನ ನಾವು ತಿರುಗಿ ಬಂದಿದ್ದೀವಿ. ನೋಡ್ಬೋದು, ಇಲ್ಲಿ ಬೋರ್ಡಲ್ಲಿದೆ ಕೋಲ್ಕಾ 44 ಅಂತ. ಅಷ್ಟು ಟರ್ನ್ಸ್ನ ತಗೊಂಡು ಬಂದಿದ್ದೀವಿ ನಾವು. ಇವಾಗ ಇನ್ನು ಮುಂದೆ ಸ್ವಲ್ಪ ಹೋಗ್ಬೋದು. ಹೋದ್ರೂ ಏನಿಲ್ಲ. ಸೊ ಹೋಗ್ಬಿಟ್ಟು ನೀವು ಅಲ್ಲಿ ಎಲ್ಲ ಸುತ್ತಾಡ್ಬೋದು. ಅಲ್ಲೂ ಸ್ವಲ್ಪ ಆ ಕಡೆ ಈ ಕಡೆ ರೋಡೆಲ್ಲ ಡಿವೈಡ್ ಆಗಿದೆ. ಸೊ ಹಂಗಾಗಿ ಅಲ್ಲೂ ಓಡಾಡ್ಬೋದು ನೀವು. ನೋಡಿ, ಇಲ್ಲೊಂದು ಲೆಫ್ಟಿಗೆ ಒಂದು ರೋಡ್ ಹೋಗ್ತಿದೆ. ಇಲ್ಲೆಲ್ಲ ಹಿಂಗೆ ಓಡಾಡ್ಬೋದು ನೀವು. ಸೊ ಸ್ಟ್ರೈಟ್ ಆದಮೇಲೆ ಇಲ್ಲಿ ರಿವರ್ಸ್ ಹೊಡ್ಕೊಂಡು ರಿವರ್ಸ್ ಮಾಡಿಬಿಟ್ಟು ವಾಪಸ್ ಡೌನ್ ಹೊಡಿಬೋದು. ಅದಕ್ಕೂ ಏನು ಪ್ರಾಬ್ಲಮ್ಸ್ ಇರಲ್ಲ. ಪೂರ್ತಿ ನಿಮಗೆ ಫುಲ್ಲು ಮಜಾ ಕೊಡುತ್ತೆ ಮಾತ್ರ. ಇಲ್ಲಿ ಹೋದ್ರೂ ಇಲ್ಲೂ ಹೋಗ್ಬೋದು. ಒಂದು ಚೆನ್ನಾಗೇ ಇದೆ. ಇಲ್ಲಿ 43 ಆದಮೇಲೆ ಒಂದು ರೋಡ್ ತೋರಿಸಿದೆ ಗೊತ್ತಾ ನಿಮಗೆ, ಅಲ್ಲೊಂದು ಕಟ್ ಆಗ್ತಿದೆ ಅಂತ. ಅದು ಅಲ್ಲಿ ರೈಟಲ್ಲಿ ಹೋಯ್ತಲ್ಲ ರೋಡು, ಅಲ್ಲಿಗೆ ಹೋಗಿ ಜಾಯಿಂಟ್ ಆಗೋದು. ಸೊ ಗೈಸ್, ಈ ರೋಡು ಗೈಸ್ ನಾನು ಹೇಳಿದ್ದು, ಈ ರೋಡ್ ಇದೆಯಲ್ಲ ಅದು ಹೋಗಿ ಅಲ್ಲಿ ರೈಟ್ ಇದೆಯಲ್ಲ ಅದು ಕನ್ವರ್ಟ್ ಅಲ್ಲಿಗೆ ಹೋಗುತ್ತೆ. ಸುಮಾರು ಅಲ್ಲೊಂದು 35 ಎಲ್ಲೋ ತೋರಿಸಿದ್ನಲ್ಲ, ಅದೊಂದು ರೋಡು. ಅದೆಲ್ಲ ಇಲ್ಲಿಗೆ ಬಂದು ಸೇರುತ್ತೆ. ಬಟ್ ಈ ಮೇನ್ ರೋಡ್ಗಳಿಗೆ ಸೇರುತ್ತೆ. ಬಟ್ ಆದರೂ ಫುಲ್ಲು ಮಜಾಯಿಂದ ಮಾಡ್ಬೋದು. ಫುಲ್ ಮಜಾ ಇರುತ್ತೆ ಮಾಡೋಕ್ಕೆ. ಸರಿನಾ? ಫುಲ್ಲು 44 ಟರ್ನ್ಸು. ಮತ್ತು ನೋಡ್ಬೋದು ನೀವು ಸುತ್ತ ಎಷ್ಟು ಗ್ರೀನರಿ ಇದೆ ಅಂತ. ಫುಲ್ಲು
ಫುಲ್ಲು ಮಸ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಮಸ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.